ನಮಸ್ಕಾರ ಸ್ನೇಹಿತರೆ. ಭಗವಂತ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ. ಮನುಷ್ಯ ತನ್ನ ದುಃಖ ದುಮ್ಮಾನಗಳನ್ನು ಬೇರೆ ರೀತಿ ಹಂಚಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳ್ತಾನೆ. ಏಕೆಂದರೆ ಯಾರು ಕೂಡ ನಿನ್ನ ದುಃಖವನ್ನು ನಿನ್ನ ದುಮ್ಮಾನವನ್ನು ಕೇಳುವರಾಗಲಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ನಿನ್ನ ಗೌಪ್ಯತೆಯನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳುವುದು ಕೂಡ ಅಷ್ಟೇ ಅಪಾಯ. ಏಕೆಂದರೆ ಎಲ್ಲರೂ ನಿನ್ನ ಹಿತೈಷಿಗಳಾಗಿರುವುದಿಲ್ಲ. ಯಾವಾಗಲೂ ನೀನು ಶಾಂತನಾಗಿರು, ಏಕೆಂದರೆ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ನೀನು ಯಾವುದನ್ನು ತಲೆ ಹಚ್ಚಿಕೊಳ್ಳದೆ ಏಕಾಂತವಾಗಿ, ಏಕೆಂದರೆ ನಿನ್ನನ್ನು ಯಾರು ಅವಮಾನ ನೋಯಿಸಿರ್ತಾರೋ ಅವರು ಕೂಡ ಜೀವನದಲ್ಲಿ ಜಗದಲ್ಲಿ ಯಾರು ಶಾಶ್ವತವಾಗಿ ಉಳಿಯುವುದಿಲ್ಲ. ಯಾರ ಪುಣ್ಯವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಯಾರ ಒಂದು ಪಾಪವನ್ನು ಕೂಡ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಈ ಭೂಮಿ ಮೇಲೆ ನಾವೇನು ಇವತ್ತು ಅನುಭವಿಸ್ತಾ ಇದ್ದೇವೆ, ಅದು ನಾವು ಮಾಡಿದಂಥ ಕರ್ಮ ಫಲ ಅಂತೇಳಿ ಭಗವಂತ ಹೇಳ್ತಾನೆ. ನಮಸ್ಕಾರ.